ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಎದೆ ಸುತ್ತಳತೆ 40 ಈ ಅಳತೆಗೆ ಬ್ಲೌಸ್ ಕಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ನೋಡಿ, ಇದು 40 ಸೈಜ್ ಅಳತೆ ಬ್ಲೌಸ್. ಈ ಅಳತೆ ಬ್ಲೌಸ್ಗೆ ಇದೆರಡು ಬ್ಲೌಸನ್ನು ಕಟ್ ಮಾಡೋಣ. ಈಗ ಇದೆರಡಕ್ಕೂ ಲೈನಿಂಗು ನೋಡಿ ಮ್ಯಾಚ್ ಮಾಡಿಕೊಂಡು ಈಗ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ಎರಡು ಲೈನಿಂಗ್ ಹಾಕಿದ್ದೀನಿ. ಎರಡು ಒಂದೇ ಸೈಜ್ ಆಗಿರೋದ್ರಿಂದ ಒಂದೇ ಸಲ ಹಾಕಿದ್ದೀನಿ. ಎಡ್ಜಸ್ಸು ಈಕ್ವಲ್ ಆಗಿ ಇರೋದಕ್ಕೋಸ್ಕರ ಒಂದು ಲೈನ್ ಹಾಕಿದ್ದೀನಿ. ಮತ್ತು ಅರ್ಧ ಇಂಚ್ಗೆ ಒಂದು ಲೈನ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಅಳತೆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಟೈಟಾಗಿ ಎಳೆದು ಇಟ್ಕೋಬೇಕು. ಸ್ಟಿಚ್ ಇರುತ್ತಲ್ವ ಅಲ್ಲಿಗೆ ಒಂದು ಮಾರ್ಕು, ಅರ್ಧ ಇಂಚು ಡಾಟ್ಸ್ಗೋಸ್ಕರ ಒಂದು ಮಾರ್ಕು, ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚಿಗೆ ಒಂದು ಮಾರ್ಕು. ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಬ್ಲೌಸು ಲೆಂತ್ ತೊಗೊಳ್ಳೋಣ ಫ್ರೆಂಡ್ಸ್. ಈಗ ಲೆಂತು ನೋಡಿ 14 ಇಂಚು ಬೇಕು ಇವರಿಗೆ. 14 ಇಂಚಿಗೆ ಒಂದು ಮಾರ್ಕು, ಮತ್ತು ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕು. ಇಷ್ಟು ಹಾಕಿದಾದ್ಮೇಲೆ ಮತ್ತೆ ಇಲ್ಲಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ಳೋಣ. ನೆಕ್ಸ್ಟು ನೆಕ್ ವಿಡ್ತು 2.25 ಇಂಚ್ ತೊಗೊಳ್ತಿದ್ದೀನಿ ಫ್ರೆಂಡ್ಸ್. ಇದು 40 ಇಂಚ್ ಬ್ಲೌಸ್ ಆಗಿರೋದ್ರಿಂದ. ಶೋಲ್ಡರು ರೆಡಿ 3 ಇಂಚಸ್ ಬೇಕು, ಅದಕ್ಕೋಸ್ಕರ 3 ಇಂಚಸ್ಸು ತಗೊಂಡು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ತಗೊಂಡಿದ್ದೀನಿ. ಟೋಟಲಾಗಿ 5.25 ಇಂಚಿದೆ ಶೋಲ್ಡರು. ಈಗ ನೋಡಿ ಫ್ರೆಂಡ್ಸ್, ಸೈಡ್ಸು ಸ್ಟಿಚ್ ಮಾಡಿರ್ತೀವಲ್ವ ಆ ಸ್ಟಿಚ್ನ ನೋಡಿ ಡಾಟ್ಸ್ಗೆ ಅಂತ ಪಾಯಿಂಟ್ ಹಾಕಿರ್ತೀವಲ್ಲ ಆ ಪಾಯಿಂಟಿಂದ ಇಲ್ಲಿ ಕಂಕುಳು ಸ್ಟಿಚ್ ತನಕ ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಮತ್ತು ಈ ಮಾರ್ಕು ಈ ರೀತಿ ಡ್ರಾ ಮಾಡ್ಕೊಳ್ಬೇಕು. ಈಗ ಚೆಸ್ಟ್ ತಗೊಳ್ಳೋಣ. ಇಲ್ಲಿ ಚೆಸ್ಟು 40 ಇಂಚಸ್ ಇರೋದ್ರಿಂದ 4ನೇ ಒಂದು ಭಾಗ 10 ಇಂಚ್ ತಗೊಳ್ಳೋಣ. 10 ಇಂಚು ಮತ್ತು 2 ಇಂಚು ಎಕ್ಸ್ಟ್ರಾಗೆ ಒಂದು ಮಾರ್ಕು. ಇಲ್ಲಿ 5.25 ಬಂದಿರೋದ್ರಿಂದ ಶೋಲ್ಡರು ಇಲ್ಲಿ 6.25. 5.25ಗೆ ಅರ್ಧ ಇಂಚ್ ಆ್ಯಡ್ ಮಾಡಿ 6.25ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಇದೆರಡನ್ನು ಸೇರಿಸೋಣ ನಾವೀಗ. ಮತ್ತು ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಆರ್ಮ್ ಶೇಪು ಕೊಡೋಣ. ನೀಟಾಗಿ ಈ ರೀತಿ ರೌಂಡಾಗಿ ಈ ರೀತಿ ಶೇಪ್ ಕೊಡೋಣ ಫ್ರೆಂಡ್ಸ್. ಕರು ಸ್ಕೇಲ್ ಇದ್ದರೆ ಕರು ಸ್ಕೇಲ್ ಯೂಸ್ ಮಾಡಿಕೊಂಡು ಕೊಡ್ಬೋದು. ನೋಡಿ, ಈ ರೀತಿ ಒಂದು ಮಾರ್ಕ್ ಕೊಡೋಣ. ಇದು ಹಾಕಿದ್ಮೇಲೆ ಕಂಪಲ್ಸರಿ ಅವ್ರ ಅಳತೆ ಬ್ಲೌಸಲ್ಲಿ ಈ ರೀತಿ ಮೇಲೆ ಅರ್ಧ ಇಂಚು ಬಿಟ್ಟು ಅದ್ರ ಪಕ್ಕನೇ ನಾವು ಈ ರೀತಿ ತಗೊಂಡೋದ್ರೆ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ಫ್ರೆಂಡ್ಸ್. ನೋಡಿ, ಅಲ್ಲೇ ಕರೆಕ್ಟಾಗಿ ಬರ್ತಿದೆ. ಇದು ಕರೆಕ್ಟ್ ಇದೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದಮೇಲೆ ಈ ರೀತಿ ಒಂದು ಮಾರ್ಕು ಹಾಕ್ಕೊಳ್ಬೇಕು. ಮತ್ತು ಇದು ಒಳಗಡೆ ಕಚ್ಚಾಗೋಸ್ಕರ ಒಂದು ಮಾರ್ಕ್. ಬ್ಯಾಕ್ ಡೀಪು ನೋಡಿ ಕೆಳಗಡೆಯಿಂದ ಇಲ್ಲಿ ಕೆಳಗಡೆಯಿಂದ 5 ಇಂಚ್ ಬೇಕು ಅವರಿಗೆ. 5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಮತ್ತು ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕ್ ಹಾಕೋಣ. ಇದು ಇಲ್ಲಿ 2.25 ಇರೋದ್ರಿಂದ ಇಲ್ಲಿ 2.25 ತಗೊಂಡು ರೌಂಡ್ ಶೇಪ್ ಕೊಡೋಣ. ಇದು ಈಗ ನಾನು ಕಟ್ ಮಾಡಲ್ಲ ಫ್ರೆಂಡ್ಸ್. ಇದು ಬ್ಯಾಕ್ ಮಾರ್ಕಿಂಗ್ ಇಷ್ಟೇ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಡಾಟ್ಸು ಪ್ರಾಕ್ಟೀಸ್ ಇರೋರು ಹಾಗೆ ಇಡ್ತಾರೆ ಫ್ರೆಂಡ್ಸ್. ಪ್ರಾಕ್ಟೀಸ್ ಇಲ್ಲ ಬಿಗಿನರ್ಸು ಅಂದರೆ ಮಾರ್ಕ್ ಹಾಕ್ಕೊಳ್ಳಿ. ಅವರು ಶೋಲ್ಡರು ಮಿಡಲ್ ಶೋಲ್ಡರಿಂದ ತಗೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು 3 ಇಂಚ್ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಡಾಟ್ ಪಾಯಿಂಟು ಇದಿಷ್ಟು ಬ್ಯಾಕು ಮಾರ್ಕಿಂಗ್ ಫ್ರೆಂಡ್ಸ್. ಈಗ ಇದು ಕಟ್ ಮಾಡೋಣ. ನೆಕ್ಕು ಈಗ ಕಟ್ ಮಾಡಲ್ಲ ಫ್ರೆಂಡ್ಸ್. ನಾನು ಸ್ಟಿಚಿಂಗ್ ಮಾಡ್ಕೊಳ್ಳೋವಾಗ ನೆಕ್ ಕಟ್ ಮಾಡ್ತೀನಿ.
ಫ್ರೆಂಡ್ಸ್. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಎಲ್ಲ ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇಲ್ಲೊಂದು ನ್ಯಾಚು, ಮತ್ತು ನೋಡಿ ಇಲ್ಲಿ ಪೈಪಿಂಗ್ ಎಲ್ಲಿಗೆ ಬರಬೇಕು ಅನ್ನೋದಕ್ಕೆ ಒಂದು ನ್ಯಾಚು. ಇದಿಷ್ಟು ಬ್ಯಾಕ್ ಕಟ್ಟಿಂಗ್ ಆಯಿತು ಫ್ರೆಂಡ್ಸ್. ಈಗ ಫ್ರಂಟ್ ಮಾಡೋಣ ಫ್ರೆಂಡ್ಸ್. ಬ್ಯಾಕ್ ಹಾಕ್ಕೊಂಡು ಸುತ್ತಲೂ ಒಂದು ಮಾರ್ಕ್ ಹಾಕ್ಕೊಳ್ಬೇಕು, ಹಾಕ್ಬಿಟ್ಟು ತೆಗೆದುಬಿಡಬೇಕು. ಈಗ ಫಸ್ಟ್ಗೆ ನೋಡಿ ಈ ರೀತಿ ನೀಟಾಗಿ ಫ್ರಂಟ್ ನೆಕ್ಕು ಮಾರ್ಕಿಂಗ್ಗೆ ಈ ರೀತಿ ಹಾಕ್ಕೊಳ್ಬೇಕು. ಎಲ್ಲಿಂದ ಬರುತ್ತೆ ಅಂತ ಮೇಲೆ ಅರ್ಧ ಇಂಚ್ ಬಿಟ್ಟಿರಬೇಕು. ಇಲ್ಲಿ 1/4 ಇಂಚಷ್ಟು ಬಿಡಬೇಕು ಇಲ್ಲಿ, ಯಾಕಂದರೆ ಇದು ಉಕ್ಸ್ ಪಟ್ಟಿ, ಅದಕ್ಕೋಸ್ಕರ 1/4 ಇಂಚ್ ಬಿಟ್ಟು ಅದ್ರ ಪಕ್ಕದಲ್ಲಿ ಹೀಗೆ ಮಾರ್ಕ್ ಹಾಕ್ಕೊಂಡು ಬರಬೇಕು ಫ್ರೆಂಡ್ಸ್. ಇದು ತೆಗೆದುಬಿಟ್ಟು ಈಗ ಇದು ಮಾರ್ಕ್ ರೌಂಡು ನೀಟಾಗಿ ಸರಿ ಮಾಡಿಕೊಳ್ಬೇಕು. ಇಲ್ಲಿ 1/4 ಇಂಚು ಪೈಪಿಂಗ್ಗೆ ಬಿಟ್ಬಿಟ್ಟು 4.25 ಇಂಚ್ ರೆಡಿ ಬೇಕು. ಅದಕ್ಕೋಸ್ಕರ 1 ಇಂಚ್ ಆ್ಯಡ್ ಮಾಡಿ 5.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ ಪಾಯಿಂಟು ಮೇಲೆಯಿಂದ 10 ಇಂಚು ಬರ್ತಿದೆ ಅಳತೆ ಬ್ಲೌಸಲ್ಲಿ. ನೋಡಿ ಮೇಲೆ ಅರ್ಧ ಇಂಚು ಶೋಲ್ಡರ್ ಜಾಯ್ನಿಗೆ ಬಿಟ್ಟು 10 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಮತ್ತು 10 ಇಂಚಿಂದ ಡಾಟ್ ಪಾಯಿಂಟಿಂದ ಕೆಳಗಡೆಗೆ 3.25 ಇಂಚಿದೆ, 3.25ಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಮತ್ತು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಮತ್ತು ನೋಡಿ ಈ ಕಡೆಗೆ 1 ಇಂಚು ಮತ್ತು ಈ ಕಡೆಗೆ 1 ಇಂಚು ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು. ಇದು ಮೇನ್ ಡಾಟು. ಇದು ಫಸ್ಟ್ ತಗೊಂಡ್ರೆ ಮಿಕ್ಕಿದೆಲ್ಲ ಡಾಟ್ಗಳು ತಗೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಇದ್ರ ಬೇಸ್ ಮಾಡಿಕೊಂಡು ಮಿಕ್ಕಿದೆಲ್ಲ ಡಾಟ್ಗಳನ್ನು ತಗೊಳ್ಳೋಣ. ಈಗ ಮಾರ್ಕ್ ಹಾಕಿದಾದ್ಮೇಲೆ ಇದು ಈ ಪಾಯಿಂಟು ಸೇರಿಸೋಣ. ಈಗ ನೋಡಿ ಅಳತೆ ಬ್ಲೌಸಲ್ಲಿ ಇಲ್ಲಿ ಈ ಸ್ಟಿಚ್ಚಿಂದ ಈ ಸ್ಟಿಚ್ ತನಕ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಅರ್ಧ ಇಂಚು ಕೆಳಗಡೆಗೆ ಬಿಟ್ಟು ನೋಡಿ ಸ್ಟಿಚಿಂಗ್ ಹತ್ರಕ್ಕೆ ಒಂದು ಮಾರ್ಕು ಮತ್ತು ಅರ್ಧ ಇಂಚು ಒಳಗಡೆಗೆ ಹೋಗಿ ಒಂದು ಮಾರ್ಕು. ಇದು 4th ಡಾಟ್ ಇಲ್ಲ ಈ ಬ್ಲೌಸಲ್ಲಿ, ಅದರಿಂದ ತಗೊಂಡಿಲ್ಲ. ಮತ್ತು ಹೀಗೆ ಸೇರಿಸೋಣ. ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು 1/4 ಇಂಚಷ್ಟು ಬಿಟ್ಟು 1/4 ಇಂಚು ಅಥವಾ ಅರ್ಧ ಇಂಚು ಬಿಟ್ಟು ನೋಡಿ ಈ ರೀತಿ ತೊಗೊಳ್ಬೇಕು. ಎಲ್ಲಿ ತನಕ ಕ್ಲಾತ್ ಇದೆ ನೋಡ್ಕೊಳ್ಬೇಕು. ಇದು ಇನ್ನು ಒಳಗಡೆ ಈ ಡಾಟ್ಗೆ ಹೋಗುತ್ತಲ್ವ, ಈ ಕ್ಲಾತು ಇಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು ನಾವು. ಇದು ಎಕ್ಸ್ಟ್ರಾ ಕರೆಕ್ಟಾಗಿದೆ. ಈಗ ಇದಕ್ಕೆ ಈ ಮಿಡಲಲ್ಲಿ ಒಂದು ಡಾಟು ಮತ್ತು ಇಲ್ಲಿ ಫ್ರಂಟ್ದು ಶೇಪ್ ಕೊಡೋಣ. ಈಗ ತುಂಬ ಶೇಪ್ ಬೇಡ ಫ್ರೆಂಡ್ಸ್, ಸ್ವಲ್ಪ ಈ ರೀತಿ ಕೊಟ್ಟರೆ ಸಾಕು. ಇಲ್ಲಿ ಕಂಕುಳು ಮಿಡಲ್ನಿಂದ ಹಿಡಿದು ನೋಡಿ ಇದಕ್ಕೆ ಆಪೋಸಿಟಾಗಿ ಒಂದು ಡಾಟು ಮತ್ತು 4th ಡಾಟು ಇಲ್ಲ, ಮಾರ್ಕ್ ಹಾಕಿದ್ದೀನಿ. ತಗೊಳ್ಬೋದು, ಬಿಟ್ಟರೆ ಬಿಡ್ಬೋದು ಅದನ್ನು. ನೋಡಿ ಫ್ರೆಂಡ್ಸ್ ಇದು ಫ್ರಂಟ್ ಮಾರ್ಕಿಂಗು. ಈಗ ಇದನ್ನ ಕಟ್ ಮಾಡೋಣ ಫ್ರೆಂಡ್ಸ್. ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಫ್ರೆಂಡ್ಸ್ ಒಂದೊಂದು ಸಲ. ಅದರಿಂದ ಒಂದೊಂದು ಕಡೆ ಸ್ಕಿಪ್ ಮಾಡ್ತೀನಿ, ಒಂದೊಂದು ಕಡೆ ಸ್ಕಿಪ್ ಮಾಡ್ತಾ ಇಲ್ಲ. ಫ್ರೆಂಡ್ಸ್ ಇದು ಕಟ್ ಮಾಡೋಕ್ಕೂ ಮುಂಚೆ ನಾನು ನೋಡಿದ್ದೀನಿ, ಚೆಸ್ಟು 10 ಇಂಚಸ್ ಇರಬೇಕು. ಇದು ನೋಡಿಕೊಂಡೇ ಕಟ್ ಮಾಡಬೇಕು. ನೋಡಿ ಇದು ನೋಡಿಬಿಟ್ಟು ಕಟ್ ಮಾಡಬೇಕು ನಾವು. 10 ಇಂಚಸ್ ಇದೆಯಾ ಮತ್ತು 2 ಇಂಚ್ ಎಕ್ಸ್ಟ್ರಾ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಬೇಕು ಫ್ರೆಂಡ್ಸ್. ಎಲ್ಲ ಕಡೆ ನ್ಯಾಚ್ ಕೊಡಬೇಕು. ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ನ್ಯಾಚ್ ಕೊಡೋದು ಮತ್ತು ಇದರಲ್ಲಿ ರಬ್ ಮಾಡೋದು ಸ್ಕಿಪ್ ಮಾಡಿದ್ದೀನಿ. ರಬ್ ಮಾಡಿ 2 ಕಡೆಗೂ ಮಾರ್ಕ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈಗ ಕ್ರಾಸ್ ಬೆಲ್ಟ್ ತಗೊಳ್ತಾ ಇದ್ದೀನಿ. ನೋಡಿ 4 ಲೇಯರು ಈ ರೀತಿ ಜೋಡಿಸಿಟ್ಟಿದ್ದೀನಿ. ಜೋಡಿಸಿಟ್ಬಿಟ್ಟು ಎಷ್ಟು ಲೆಂತ್ ಬೇಕು ಅಂತ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಮತ್ತು ಇಲ್ಲಿಗೊಂದು ಮಾರ್ಕು ಮತ್ತು ಒಳಗಡೆ ಹೋಗಿದೆಯಲ್ಲ ಅರ್ಧ ಇಂಚು ಅದೊಂದು ಮಾರ್ಕು. ಇಲ್ಲಿ 3.25ಗೆ ಒಂದು ಮಾರ್ಕು ಮತ್ತು ಇಲ್ಲಿ ರೆಡಿ 2 ಇಂಚ್ ಬೇಕು, ಅದಕ್ಕೋಸ್ಕರ 3 ಇಂಚ್ಗೆ ಒಂದು ಮಾರ್ಕು. ಈ ರೀತಿ ಹಾಕ್ಬಿಟ್ಟು ನೋಡಿ ಈ ರೀತಿ ಕರ್ವ್ ಶೇಪು ಕೊಡೋಣ. ಇದಿಷ್ಟು ಕ್ರಾಸ್ ಬೆಲ್ಟು ಮಾರ್ಕಿಂಗ್ ಫ್ರೆಂಡ್ಸ್. ಈಗ ಇದು ಕಟ್ ಮಾಡೋಣ.
ಇದು ಇದರಲ್ಲಿ ಎಡ್ಜಸ್ ತೆಗೆದಿಲ್ಲ ಫ್ರೆಂಡ್ಸ್, ಯಾಕಂದರೆ ಇದು ಲೈನಿಂಗ್ ಶಾರ್ಟೇಜ್ ಆಗ್ತಿದೆ, ಹಾಗಾಗಿ ತೆಗೆದಿಲ್ಲ. ಲೈನಿಂಗು ಜಾಸ್ತಿ ಇದ್ದರೆ ನಾನು ಎಡ್ಜಸ್ ತೆಗೆದುಬಿಡ್ತೀನಿ. ಕ್ರಾಸ್ ಬೆಲ್ಟ್ ಆಯಿತು ಫ್ರೆಂಡ್ಸ್. ಈಗ ಸ್ಲೀವ್ ಮಾಡೋಣ. ಸ್ಲೀವ್ಸು ನೋಡಿ ಫ್ರೆಂಡ್ಸ್ 4 ಫೋಲ್ಡಿಂಗ್ ಹಾಕಿದ್ದೀನಿ. 2 ಬ್ಲೌಸಿಂದು 2 ಲೈನಿಂಗು 4 ಫೋಲ್ಡಿಂಗ್ ಹಾಕಿದ್ದೀನಿ. ಮತ್ತು ಈಗ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇದು ಎಲ್ಲದರಲ್ಲೂ ಹಾಕಬೇಕು ಫ್ರೆಂಡ್ಸ್. ಇದು ಎಡ್ಜಸ್ ಈಕ್ವಲ್ ಇರೋದಿಲ್ಲ, ನಾವು ಫೋಲ್ಡ್ ಮಾಡ್ಕೊಳ್ಳುವಾಗ ಅನ್ಇವನ್ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲದರಲ್ಲೂ ಈವನ್ಗೆ 1 ಮಾರ್ಕು, ಅರ್ಧ ಇಂಚು ಎಕ್ಸ್ಟ್ರಾ 1 ಮಾರ್ಕ್ ಹಾಕಲೇಬೇಕು. ಮತ್ತು ಲೆಂತ್ ನೋಡಿ, ಅವ್ರ ಅಳತೆ ಬ್ಲೌಸಲ್ಲಿ ಲೆಂತ್ ಇಟ್ಬಿಟ್ಟು ಕರೆಕ್ಟಾಗಿ ಸ್ಟಿಚ್ಗೆ 1 ಮಾರ್ಕು ಮತ್ತು ಎಕ್ಸ್ಟ್ರಾ ಅರ್ಧ ಇಂಚಿಗೆ 1 ಮಾರ್ಕ್ ಹಾಕಬೇಕು. ಮತ್ತು ಇಲ್ಲಿ ಬಾಟಮಲ್ಲಿ ಕರೆಕ್ಟಾಗಿ ಅವ್ರದ್ದು ಎಷ್ಟಿದೆಯೋ ಅಷ್ಟಕ್ಕೆ 1 ಮಾರ್ಕು ಮತ್ತು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 1 ಮಾರ್ಕ್ ಹಾಕಬೇಕು. ಅಷ್ಟಾದಮೇಲೆ ನೋಡಿ ಈ ರೀತಿ ನೀಟಾಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ಟೈಟಾಗಿ ಎಳೆದಿಟ್ಕೊಂಡು ಈ ಸ್ಟಿಚ್ ಇರುತ್ತಲ್ಲ ಫ್ರೆಂಡ್ಸ್, ಆ ಸ್ಟಿಚ್ಗೆ 1 ಮಾರ್ಕು, ಅರ್ಧ ಇಂಚು ಮೇಲೆಗೆ 1 ಮಾರ್ಕ್ ಹಾಕಬೇಕು. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಮಾರ್ಕು ಹಾಕಬೇಕು. ಕರ್ವು ನೋಡಿ ನೀಟಾಗಿ ಈ ರೀತಿ ಬರಬೇಕು. ತೋಳಿನ ಆಕಾರ ಇದು ನಿಮ್ಗೆ ನಿಧಾನವಾಗಿ ಆಗ್ತಾ ನೀಟಾಗಿ ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಆದರೆ ಈಸಿಯಾಗಿ ಆಗ್ತೀರಾ ಫ್ರೆಂಡ್ಸ್. ಮತ್ತು ಇದು ಫ್ರಂಟ್ ಶೇಪು ನೋಡಿ, ಇಲ್ಲಿ ಪ್ಯಾಚ್ ಕೊಡಬೇಕಾಗುತ್ತೆ. ಇದಿಷ್ಟು ಸ್ಲೀವ್ ಮಾರ್ಕಿಂಗ್ ಫ್ರೆಂಡ್ಸ್. ಇದನ್ನು ಈಗ ಕಟ್ ಮಾಡೋಣ. ಫಸ್ಟ್ ಇದು ಕಟ್ ಮಾಡಿಕೊಂಡು ಆಮೇಲೆ ಇದು ಕಟ್ ಮಾಡೋಣ. ಇದು ಕಟ್ ಮಾಡಿದಾದಮೇಲೆ ಇಲ್ಲೊಂದು ನ್ಯಾಚ್ ಹಾಕ್ಕೊಂಡು ನೋಡಿ ಇದಕ್ಕೆ 2 ಲೇಯರ್ ಮಾತ್ರ ತಗೊಳ್ಬೇಕು. ಇನ್ನು 2 ಲೇಯರು, 2 ಕಲರ್ದು 2 ಲೇಯರು, ಇದರಲ್ಲಿ 4 ಇರಬೇಕು, ಕೆಳಗಡೆ 4 ಇರಬೇಕು ನಮಗೆ. ಅದು ನಿಧಾನವಾಗಿ ನೋಡಿಕೊಂಡು ಬಿಗಿನರ್ಸು ಮಿಸ್ ಮಾಡದೆ ತಗೊಳ್ಬೇಕಾಗುತ್ತೆ. ಈಗ ಇಲ್ಲಿ ಫ್ರಂಟ್ಗೆ 1 ನ್ಯಾಚು. ಈಗ ಇಲ್ಲಿ ನೋಡಿ ಪ್ಯಾಚ್ಗೆ ಇದರಲ್ಲೇ ಸಿಗುತ್ತೆ ಕ್ಲಾತು. ನೋಡಿ ಫ್ರೆಂಡ್ಸ್, ಮುಗೀತು. ಇದು ಸ್ಲೀವು. ಇದು ಅಟ್ಯಾಚ್ ಮಾಡಿದ್ದಾದಮೇಲೆ ಇಲ್ಲಿ ಮತ್ತೆ ಶೇಪ್ ತಗೊಳ್ಬೇಕಾಗುತ್ತೆ. ಅದು ನಾವು ಸ್ಟಿಚಿಂಗಲ್ಲಿ ತಗೊಳ್ಬೇಕು. ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಇದು ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ನಾವು ಲೈನಿಂಗ್ನ ಮೇನ್ ಕ್ಲಾತ್ಗೆ ಜಾಯಿನ್ ಮಾಡ್ಕೊಳ್ಬೇಕಾಗುತ್ತೆ. ಲೈನಿಂಗ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡು ಇದು ಅಟ್ಯಾಚ್ ಮಾಡಿಕೊಂಡು ಶೇಪ್ ಕೊಟ್ಕೊಂಡು ಆಮೇಲೆ ಮೇನ್ ಕ್ಲಾತ್ಗೆ ನಾವು ಇದು ಅಟ್ಯಾಚ್ ಮಾಡಬೇಕಾಗುತ್ತೆ. ಇದು ಸಿ ಕಟ್ಟಿಂಗು. ಮತ್ತು ನೋಡಿ ಫ್ರಂಟು ಕ್ರಾಸ್ ಬೆಲ್ಟು ಮತ್ತು ಬ್ಯಾಕ್, ಇದಿಷ್ಟು ಲೈನಿಂಗು 40 ಸೈಜ್ ಕಟ್ಟಿಂಗ್ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಬಿಗಿನರ್ಸ್ ಆದರೆ 2-3 ಸಲ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಧಾನವಾಗಿ. ಎಲ್ಲಿ ಅರ್ಥ ಆಗಿಲ್ಲ ಅಂತ ಅಂದರೆ ನಿಮಗೆ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಪಾರ್ಟ್ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.